ಸ್ನೇಹಿತರೆ, ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಸರು ಇಲ್ಲದೆ ರಾಜಕೀಯ ಚರ್ಚೆ ನಡೆಯೋದೇ ಇಲ್ಲ. ಎಲ್ಲ ಪಕ್ಷಗಳಿಗೂ ಅಂಬೇಡ್ಕರ್ ಬೇಕಾಗಿದ್ದಾರೆ. ಎಲ್ಲರೂ ಹೇಳ್ತಾರೆ ಅಂಬೇಡ್ಕರ್ ನಮ್ಮವರೇ ಅಂತ. ಬೆಳಗಾವಿಯಲ್ಲಿ ನಡೀತಾ ಇರೋ ಚಳಿಗಾಲದ ಅಧಿವೇಶನದಲ್ಲೂ ಎರಡೂ ಕಡೆಯವರಿಂದ ಅಂಬೇಡ್ಕರ್ ಜಪ ನಡೆದಿದೆ. ಅಂಬೇಡ್ಕರ್ ವಿಚಾರದಲ್ಲಿ ಆರೋಪ ಪ್ರತ್ಯಾರೋಪದ ವಾಗ್ಯುದ್ಧ ನಡೆದಿದೆ. ಬಾಬಾ ಸಾಹೇಬ್ ಅಂಬೇಡ್ಕರರಿಗೆ ಗೌರವ ಕೊಟ್ಟಿದ್ದು ನಾವು, ಅವಮಾನ ಮಾಡಿದ್ದು ನೀವು ಅನ್ನೋ ರೀತಿಯ ಚರ್ಚೆ ಇಲ್ಲಿ ನಡೆದಿದೆ. ಅಂಬೇಡ್ಕರ್ಗೆ ಎಲೆಕ್ಷನ್ ಏಜೆಂಟ್ ಆಗಿದ್ದು ದತ್ತೋಪಂತ ತೇಂಗಡಿ ಅಂತ ಯಾರು ನೀವಿರೋ ಪಾರ್ಟಿ ಅಂಬೇಡ್ಕರ್ ಸೋತದ್ದು ಅವರೊಂದು ಪೊಲಿಟಿಕಲ್ ಪಾರ್ಟಿ ಇಲ್ಲಿ ಮೂಡೋ ಒಂದು ಪ್ರಶ್ನೆ ಏನಂದ್ರೆ, ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಮೊದಲ ಬಾರಿಗೆ ಮಂತ್ರಿ ಮಾಡಿದ್ದು ಯಾರು? ಬ್ರಿಟಿಷರ ಅಥವಾ ಕಾಂಗ್ರೆಸ್ನವರ? ಇದಕ್ಕೆ ಉತ್ತರ ರಾಜಕೀಯ ಭಾಷಣದಲ್ಲಿ ಅಲ್ಲ, ಇತಿಹಾಸದ ದಾಖಲೆಗಳಲ್ಲಿದೆ. ಇವತ್ತು ಆ ಸತ್ಯ ಏನು ಅನ್ನೋದನ್ನು ನೋಡೋಣ. ಸ್ನೇಹಿತರೆ, ಅಂಬೇಡ್ಕರ್ ದಲಿತರು ಮತ್ತು ದಮನಿತರ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾ ಇದ್ದಾಗ ಅವರ ಹಿಂದೆ ನಿಂತವರು ತುಂಬ ಕಡಿಮೆ. ಆದರೆ ಇವತ್ತು ಎಲ್ಲರೂ ಅಂಬೇಡ್ಕರ್ ತಮ್ಮವರಂತೆ ಮಾತಾಡ್ತಾರೆ. ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಒಂದು ಮಾತನ್ನು ಹೇಳ್ತಾರೆ, ಇತಿಹಾಸವನ್ನು ಮೆಳ್ಳೆಗಣ್ಣಿನಿಂದ ನೋಡಬಾರ್ದು ಅಂತ. ನಾವು ಇತಿಹಾಸವನ್ನು ಇತಿಹಾಸವಾಗಿಯೇ ನೋಡಬೇಕೇ ಹೊರತು ನಮಗಿಷ್ಟ ಬಂದಂತೆ ತಿರುಚಬಾರದು, ಬಳಸಬಾರದು. ಸತ್ಯ ಏನಂದರೆ, ಡಾಕ್ಟರ್ ಅಂಬೇಡ್ಕರ್ ಮೊದಲ ಬಾರಿಗೆ ಮಂತ್ರಿಯಾಗಿದ್ದು ಬ್ರಿಟಿಷರ ಆಡಳಿತ ಕಾಲದಲ್ಲಿ. 1942 ಜುಲೈ 20 ಬ್ರಿಟಿಷರು ರೂಪಿಸಿದ ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ನಲ್ಲಿ ಅಂಬೇಡ್ಕರ್ ಅವರನ್ನು ಸದಸ್ಯರನ್ನಾಗಿ ಮಾಡಲಾಗುತ್ತೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ಇದೆ. ಬ್ರಿಟಿಷರು ಸ್ವಯಂ ಇಚ್ಛೆಯಿಂದ ಈ ನಿರ್ಧಾರ ಮಾಡಿರೋದಿಲ್ಲ. ಪರಿಶಿಷ್ಟ ಜಾತಿಯ ಪ್ರತಿನಿಧಿಯನ್ನು ಸೇರಿಸಬೇಕು ಅಂತ ದಲಿತರು ದಮನಿತರು ಭಾರಿ ಒತ್ತಡ ಏರ್ತಾರೆ. ಡಾಕ್ಟರ್ ಅಂಬೇಡ್ಕರ್ ಮತ್ತು MC ರಾಜನ್ ನೇತೃತ್ವದಲ್ಲಿ ಪ್ರತಿಭಟನೆಗಳು ನಡೆಯುತ್ತವೆ. ಆ ಒತ್ತಡದ ಫಲವಾಗಿ ಅಂಬೇಡ್ಕರ್ ಅವರನ್ನು ಕೌನ್ಸಿಲ್ಗೆ ಬ್ರಿಟಿಷರು ಸೇರಿಸ್ತಾರೆ. ಅವರಿಗೆ ಕಾರ್ಮಿಕ ಸಚಿವರ ಹುದ್ದೆಯನ್ನು ಕೊಡಲಾಗುತ್ತೆ. ಕಾರ್ಮಿಕ ಸಚಿವರಾಗಿ ಅಂಬೇಡ್ಕರ್ ಮಾಡಿದ ಕೆಲಸಗಳು ಇವತ್ತಿಗೂ ಭಾರತೀಯ ಕಾರ್ಮಿಕರಿಗೆ ಅಡಿಪಾಯ ಆಗಿದ್ದಾವೆ ಅಂದರೆ ತಪ್ಪಾಗೋದಿಲ್ಲ. ಕಾರ್ಮಿಕರ ಕೆಲಸದ ಅವಧಿ ಕಡಿತ, ಹೆರಿಗೆ ರಜೆ ಸೌಲಭ್ಯ, ಟ್ರೇಡ್ ಯೂನಿಯನ್ಗಳಿಗೆ ಮಾನ್ಯತೆ, ಇಂತಹ ಹಲವಾರು ಜನಪರ ಕಾನೂನುಗಳನ್ನು ರೂಪಿಸ್ತಾರೆ. ಇವು ಕೇವಲ ಒಂದು ಸಮುದಾಯಕ್ಕೆ ಅಲ್ಲ, ಎಲ್ಲ ಭಾರತೀಯ ಕಾರ್ಮಿಕರಿಗೆ ಅನುಕೂಲ ಆಗ್ತವೆ. 1947 ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಬಳಿಕ ಜವಾಹರ್ಲಾಲ್ ನೆಹರು ನೇತೃತ್ವದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಅಂಬೇಡ್ಕರ್ ಅವರನ್ನು ಕಾನೂನು ಮತ್ತು ನ್ಯಾಯ ಸಚಿವರಾಗಿ ಆಹ್ವಾನಿಸಲಾಗುತ್ತೆ. ಇದು ನೆಹರು ಅವರ ಏಕಾಂಗಿ ನಿರ್ಧಾರ ಆಗಿರೋದಿಲ್ಲ. ಅಂಬೇಡ್ಕರ್ ಅವರ ಕಾನೂನು ಜ್ಞಾನ, ಸಂವಿಧಾನ ಸಭೆಯಲ್ಲಿನ ಪಾತ್ರ ಎಲ್ಲವೂ ಕಾಂಗ್ರೆಸ್ಗೆ ಗೊತ್ತಿರುತ್ತೆ. ಅದೇ ಕಾರಣಕ್ಕೆ ಅಂಬೇಡ್ಕರ್ ಅವರನ್ನು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗ್ತದೆ. ಸ್ನೇಹಿತರೆ, ಆಮೇಲೆ ಅಂಬೇಡ್ಕರ್ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನೆಹರು ಸಂಪುಟದಿಂದ ಹೊರಗೆ ಬರ್ತಾರೆ. ರಾಜೀನಾಮೆ ಕೊಡೋದಕ್ಕೆ ಪ್ರಮುಖ ಕಾರಣ ಏನಂದರೆ ಹಿಂದೂ ಕೋಡ್ ಬಿಲ್. ಈ ಮಸೂದೆ ಹೆಣ್ಣು ಮಕ್ಕಳಿಗೆ ಸಮಾನ ಹಕ್ಕು ನೀಡುವ ಬಗ್ಗೆ ಇರುತ್ತೆ. ಆಸ್ತಿ, ಮದುವೆ, ದತ್ತು ಎಲ್ಲ ಕ್ಷೇತ್ರಗಳಲ್ಲೂ ಲಿಂಗ ಸಮಾನತೆಯನ್ನು ಪ್ರತಿಪಾದಿಸ್ತಾ ಇರುತ್ತೆ. ಆದರೆ ಈ ಮಸೂದೆಗೆ ಭಾರಿ ವಿರೋಧ ಎದುರಾಗುತ್ತೆ. ಹಿಂದೂ ಮಹಾಸಭಾ, RSS ಬೆಂಬಲಿತ ಗುಂಪುಗಳು, ಇವರ ಜೊತೆಗೆ ರಾಷ್ಟ್ರಪತಿಗಳಾಗಿದ್ದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಕೂಡ ವಿರೋಧ ಮಾಡ್ತಾರೆ. ಹೆಣ್ಣು ಮಕ್ಕಳಿಗೆ ಸಮಾನತೆ ಕಲ್ಪಿಸುವ ಈ ಮಸೂದೆಯನ್ನು ಜಾರಿ ಮಾಡಬೇಕು ಅಂತ 4 ವರ್ಷಗಳ ಕಾಲ ಅಂಬೇಡ್ಕರ್ ಒಬ್ಬರೇ ಹೋರಾಟ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ನೆಹರು ಅವರು ಈ ಶಕ್ತಿಗಳನ್ನು, ಅಂದರೆ ಹಿಂದೂ ಮಹಾಸಭಾ, RSS ಅಂತ ಶಕ್ತಿಗಳನ್ನು ಎದುರು ಹಾಕೊಳ್ಳೋದಿಕ್ಕೆ ಹಿಂದೇಟು ಹಾಕ್ತಾರೆ. 1951 ಮಹಾ ಚುನಾವಣೆ ಘೋಷಣೆ ಆಗುತ್ತದೆ. ಚುನಾವಣೆ ಕಾರಣಕ್ಕೆ ಹಿಂದೂ ಕೋಡ್ ಬಿಲ್ ಕೈ ಬಿಡಲಾಗ್ತದೆ. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ತುಂಬ ನೋವು ಅನುಭವಿಸ್ತಾರೆ. ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಲಾಗ್ಲಿಲ್ವಲ್ಲ ಅನ್ನೋ ಕೊರಗು ಕಾಡ್ತಾ ಇರುತ್ತೆ. ಆಗ ಅಂಬೇಡ್ಕರ್ ನಿರ್ಧಾರ ಮಾಡ್ತಾರೆ, ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಲಾಗದಿದ್ದರೆ ಈ ಸಚಿವ ಸ್ಥಾನಕ್ಕೆ ಅರ್ಥ ಇಲ್ಲ ಅಂತ 1951 ಸೆಪ್ಟೆಂಬರ್ 27 ಅಂಬೇಡ್ಕರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸ್ತಾರೆ. ಸ್ನೇಹಿತರೆ, ಈ ಮೂಲಕ ನಮಗೆ ಗೊತ್ತಾಗೋದೇನೆಂದರೆ, ಇವತ್ತು ನಮ್ಮ ಅಂಬೇಡ್ಕರ್ ಅನ್ನೋರೆಲ್ಲ ಅವತ್ತು ವಿರೋಧಿಗಳಾಗಿದ್ದರು. ಆದರೆ ನಾವು ಅರ್ಥ ಮಾಡ್ಕೊಳ್ಬೇಕೇನೆಂದರೆ, ಅಂಬೇಡ್ಕರ್ ಯಾರೊಬ್ಬರ ಸ್ವತ್ತು ಅಲ್ಲ, ಅವರು ಯಾವುದೇ ಪಕ್ಷದ ಆಸ್ತಿ ಅಲ್ಲ. ಅವರು ತತ್ವ ಮತ್ತು ನ್ಯಾಯಕ್ಕೆ ನಿಷ್ಠರಾಗಿದ್ದ ಒಬ್ಬ ಜಾಗತಿಕ ಮಹಾನಾಯಕ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ.